ನಮಸ್ಕಾರ ಎಲ್ಲರಿಗೂ, ನೀವು ನೋಡ್ತಾ ಇದ್ದೀರಾ GSP ಕ್ಲಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ, ಸ್ವಂತ ಮನೆ ಕಟ್ಟಬೇಕು ಅಥವಾ ಸ್ವಂತ ಮನೆ ಮಾಡಬೇಕು ಅಂತ ನಿಮಗೆ ಆಸೆ ಕೂಡ ಇರುತ್ತೆ. ನಮ್ಮ ಒಂದು ಕನಸಿನ ಮನೆ ಕೂಡ ನಾವು ಕಟ್ಟಬೇಕು ಅಂತ ನೀವು ಆಸೆ ಕೂಡ ಮಾಡಿರ್ತೀರ. ಆದರೆ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಅಥವಾ ಹಣದ ಕೊರತೆಯಿಂದಾಗಿ ನಿಮಗೆ ಮನೆ ಕಟ್ಟಲು ಸಾಧ್ಯವಾಗ್ತಾ ಇರಲ್ಲ. ಇವಾಗ ಸರ್ಕಾರದ ಕಡೆಯಿಂದಲೇ ನೀವು ಸಹಾಯಧನವನ್ನು ಪಡೆದು ಅಥವಾ ಹಣವನ್ನು ಪಡೆದು ನಿಮ್ಮ ಒಂದು ಕನಸಿನ ಮನೆನ ಕೂಡ ನೀವು ಕಟ್ಟಬಹುದಾಗಿದೆ ಸ್ನೇಹಿತರೆ. ಸೊ ಹಾಗಾದರೆ ಯಾವ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ಕನಸಿನ ಮನೆಯನ್ನ ಪಡಿಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. 2024-2025 ಸಾಲಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿನ ಸಲ್ಲಿಸಿ ನಿಮ್ಮ ಒಂದು ಕನಸಿನ ಮನೆಯನ್ನ ಕೂಡ ನೀವು ಪಡಿಬಹುದಾಗಿರುತ್ತೆ. ಸರ್ಕಾರದ ಕಡೆಯಿಂದ ಸಬ್ಸಿಡಿ ಹಣವನ್ನ ಪಡೆದುಕೊಂಡು ನೀವು ಹೊಸದಾಗಿರುವಂತಹ ಮನೆಯನ್ನ ಕೂಡ ನಿರ್ಮಾಣ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಮತ್ತು ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗಿರುತ್ತೆ, ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಳಬಹುದು. ತುಂಬಾ ಮುಖ್ಯವಾಗಿರುವಂಥದ್ದು, ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಸ್ವತಃ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅಥವಾ ಮನೆ ಪಡೆಯಲು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ಸೊ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಯಾವುದೇ ಒಂದು ಕಚೇರಿಗೆ ಅಥವಾ ಯಾವುದೇ ಒಂದು ಗ್ರಾಮ ಪಂಚಾಯತಿಗೆ ನೀವು ಭೇಟಿ ನೀಡದೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಅರ್ಜಿನ ಸಲ್ಲಿಸಬಹುದು. ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಳಬಹುದು. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು GSP ಕ್ಲಾಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. GSP ಕ್ಲಾಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ನೀವು ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡದೇ, ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತಿ ಆಗಿರ್ಬೋದು ಅಥವಾ ಪಟ್ಟಣ ಪಂಚಾಯತಿ ಆಗಿರ್ಬೋದು, ಪಂಚಾಯತಿಗಳಿಗೆ ನೀವು ಭೇಟಿ ನೀಡದೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇದು ತುಂಬಾ ಮುಖ್ಯವಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ನೀವು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಅಲೆದಾಡುವಂತ ಒಂದು ಪರಿಸ್ಥಿತಿ ಕೂಡ ಇರುವಂಥದ್ದು. ನಿಮಗೆ ಅಲೆದಾಡುವಂತ ಒಂದು ಪರಿಸ್ಥಿತಿ ಬೇಡ ಅಂತಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸೊ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಮುಖ್ಯವಾಗಿ ಬೇಕಾಗಿರುವಂತಹ ದಾಖಲಾತಿಗಳು, ಅಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ದಾಖಲಾತಿಗಳನ್ನ ಮುಖ್ಯವಾಗಿ ಕೊಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ, ನೋಡಬಹುದು. ಸೊ ಮೊದಲನೇದಾಗಿರುವಂಥದ್ದು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಇಲ್ಲಿ ಕಡ್ಡಾಯವಾಗಿ ಕೊಡಲೇಬೇಕಾಗಿರುತ್ತೆ. ಎರಡನೇದಾಗಿರುವಂತಹ ದಾಖಲೆ ಯಾವುದು ಅಂತಂದ್ರೆ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ಗಳನ್ನ ಕೊಡಬೇಕಾಗಿರುವಂಥದ್ದು. ನಿಮ್ಮ ಕುಟುಂಬದಲ್ಲಿ 2 ಅಥವಾ 3 ಜನ ಇದ್ರಿ ಅಂತಂದ್ರೆ ಸೊ ಎಲ್ಲರ ಒಂದು ಆಧಾರ್ ಕಾರ್ಡ್ನ ಕೂಡ ನೀವು ಕಡ್ಡಾಯವಾಗಿ ಕೊಡಲೇಬೇಕಾಗಿರುತ್ತೆ. ಮೂರನೇದಾಗಿರುವಂತಹ ದಾಖಲೆ ಯಾವುದು ಅಂತಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಕೂಡ ಇಲ್ಲಿ ಕೊಡಬೇಕಾಗಿರುವಂಥದ್ದು. ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತುಂಬಾ ಮುಖ್ಯವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ವಾರ್ಷಿಕ ಆದಾಯ ಎಷ್ಟಿದೆ ಅಂತ ಈ ಒಂದು ದಾಖಲಾತಿಯಿಂದನೇ ಅಳಿತಾರೆ. ಸೊ ಅದರಿಂದಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ನೀವು ಕಡ್ಡಾಯವಾಗಿ ಕೊಡಬೇಕಾಗಿರುವಂಥದ್ದು. ಇನ್ನು ನಾಲ್ಕನೇದಾಗಿರುವಂತಹ ದಾಖಲೆ ಯಾವುದು ಅಂತಂದ್ರೆ ಬ್ಯಾಂಕ್ ಪಾಸ್ಬುಕ್ ನ ಕೊಡಬೇಕಾಗಿರುತ್ತೆ. ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ನ ಒಂದು ಪ್ರತಿ ಆಯಿತು ಅಥವಾ ಒರಿಜಿನಲ್ ಆಗಿರುವಂತಹ ಒಂದು ಕಾಪಿನ ಕೂಡ ಕೊಡಬೇಕಾಗಿರುತ್ತೆ. ಇನ್ನು ಐದನೇದಾಗಿರುವಂತಹ ದಾಖಲೆ ಯಾವುದು ಅಂತಂದ್ರೆ ರೇಷನ್ ಕಾರ್ಡ್ ನ ಕೂಡ ಇಲ್ಲಿ ಕಡ್ಡಾಯವಾಗಿ ನೀವು ಕೊಡಲೇಬೇಕಾಗಿರುವಂಥದ್ದು. ರೇಷನ್ ಕಾರ್ಡ್ ಇದ್ರೆ ಮಾತ್ರ ನೀವು ಅರ್ಜಿನ ಸಲ್ಲಿಸಕ್ಕೆ ಆಗುತ್ತೆ ಸ್ನೇಹಿತರೆ. ಸೊ ಅದರಿಂದಾಗಿ ರೇಷನ್ ಕಾರ್ಡ್ ನ ನೀವು ಇಲ್ಲಿ ಕಡ್ಡಾಯವಾಗಿ ಕೊಡಬೇಕಾಗಿರುವಂಥದ್ದು. ಇನ್ನು ಆರನೇದಾಗಿರುವಂತಹ ಮುಖ್ಯವಾಗಿರುವಂತಹ ದಾಖಲೆ ಯಾವುದು ಅಂತಂದ್ರೆ ಭೂ ದಾಖಲೆ ಅಂತ ಹೇಳ್ಬೋದು, ಪ್ರಾಪರ್ಟಿ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ, ಉತಾರೆ ಅಂತಾನು ಹೇಳ್ಬೋದು. ಸೊ ಈ ಒಂದು ದಾಖಲಾತಿಗಳನ್ನ ನೀವು ಕಡ್ಡಾಯವಾಗಿ ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಜಾಗದ ವಿವರಗಳನ್ನ ಹೊಂದಿರುವಂತಹ ದಾಖಲಾತಿನ ನೀವು ಕಡ್ಡಾಯವಾಗಿ ಕೊಡಬೇಕಾಗಿರುವಂಥದ್ದು. ಸೊ ಇಷ್ಟೆಲ್ಲ ದಾಖಲಾತಿಗಳನ್ನ ಕೊಟ್ಟು ನೀವು ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ಇಲ್ಲಿ ಕಾಣುವಂತ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ. ಇದು ನಮ್ಮ ಭಾರತ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ 2.0 ಅಂತ ಇದೆ, ನೋಡಬಹುದು. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ನಿಮಗೆ ಕಾಣ್ತಾ ಇದೆ, ನೋಡಬಹುದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ 2.0. ಅರ್ಬನ್ ಅಂತ ಹೇಳಿದ್ರೆ ಪಟ್ಟಣ ಅಥವಾ ನಗರ ಆಗಿರುತ್ತೆ. ಸೊ ನಗರ ವ್ಯಾಪ್ತಿಯಲ್ಲಿ ಅಥವಾ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವಂತಹ ಮನೆಗಳಾಗಿರುತ್ತೆ ಸ್ನೇಹಿತರೆ. ನೀವು ಏನಾದರೂ ಪಟ್ಟಣದಲ್ಲಿ ಅಥವಾ ನಗರದಲ್ಲಿ ವಾಸ ಮಾಡ್ತಾ ಇದ್ರಿ ಅಂತಂದ್ರೆ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಪಟ್ಟಣ ಪ್ರದೇಶಗಳು ಅಥವಾ ನಗರ ಪ್ರದೇಶಗಳು ಯಾವ್ಯಾವು ಅಂತ ಕೇಳಿದ್ರೆ ನೀವು ಜಿಲ್ಲೆಯಲ್ಲಿ ಇದ್ರಿ ಅಥವಾ ತಾಲೂಕಲ್ಲಿ ಇದ್ರಿ ಅಂತಂದ್ರೆ ನೀವು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ನಿಮ್ಮ ಒಂದು ಪ್ರದೇಶ ಅಥವಾ ನೀವಿರುವಂತಹ ಜಾಗ ಏನಾದರೂ ಜಿಲ್ಲೆಯಲ್ಲಿ ಇತ್ತು ಅಥವಾ ತಾಲೂಕಿನಲ್ಲಿ ಇತ್ತು ಅಂತಂದ್ರೆ ನೀವು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ನಮ್ಮ ಒಂದು ಊರು ಹಳ್ಳಿಯಲ್ಲಿ ಇದೆ, ಅಂದ್ರೆ ನಾವು ಹಳ್ಳಿಯಲ್ಲಿ ವಾಸ ಮಾಡ್ತಾ
ಮಾಡ್ತಾ ಇದ್ದೀವಿ, ಸೊ ನಾವು ಅರ್ಜಿನ ಸಲ್ಲಿಸಬಹುದಾ ಅಂತ ಕೇಳಿದ್ರೆ ಈ ಒಂದು ವೆಬ್ಸೈಟ್ನ ಮೂಲಕ ನೀವು ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಅರ್ಬನ್ ಅಂತ ಹೇಳಿರುವಂಥದ್ದು, ನಗರ ವ್ಯಾಪ್ತಿಯಲ್ಲಿ ಬರುವಂಥವರು ಮಾತ್ರ ಅರ್ಜಿನ ಸಲ್ಲಿಸಕ್ಕೆ ಅರ್ಹತೆಯನ್ನು ಹೊಂದಿರ್ತೀರಾ. ಸೊ ಗ್ರಾಮೀಣ ಪ್ರದೇಶದಲ್ಲಿದ್ದಂಥವರು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದು ನಗರ ಪ್ರದೇಶದಲ್ಲಿ ಅಥವಾ ನಗರ ವ್ಯಾಪ್ತಿಯಲ್ಲಿ ಇರುವಂಥವರು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ. ನಗರ ವ್ಯಾಪ್ತಿಯಲ್ಲಿ ಇದ್ದಂಥವರು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಫೋನಿನ ಮುಖಾಂತರ ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ಇಲ್ಲಿ ಕಾಣ್ತಾ ಇದೆ 3 ಡಾಟ್ಸ್ ನೋಡಬಹುದು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಅಪ್ಲೈ ಫಾರ್ PMAY ಅರ್ಬನ್ 2.0 ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ನಿಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಬಂದಿರುತ್ತೆ ನೋಡಬಹುದು. ಸೊ ಈ ಒಂದು ಇನ್ಸ್ಟ್ರಕ್ಷನ್ಸ್ನ ನೀವು ಸರಿಯಾಗಿ ಫಾಲೋ ಅಪ್ ಮಾಡಬೇಕಾಗಿರುತ್ತೆ. ಅಂದರೆ ಇಲ್ಲಿ ಕೊಟ್ಟಿರ್ತಾರೆ, ಒಂದ್ಸರಿ ಸರಿಯಾಗಿ ಎಲ್ಲನೂ ಓದ್ಕೊಳ್ಳಿ. ನಂತರ ಇಲ್ಲಿ ನೆಕ್ಸ್ಟ್ ನಿಮಗೆ ಕಾಣ್ತಾ ಇದೆ ಕ್ಲಿಕ್ ಟು ಪ್ರೊಸೀಡ್ ಅಂತ ಬಂದಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಬರ್ತಾ ಇದೆ ಇಲ್ಲಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತ ಬಂದಿರುತ್ತೆ. ಅಂದರೆ ಬೇಕಾಗುವಂಥ ದಾಖಲಾತಿಗಳು ಯಾವುವು ಅಂತ ಇಲ್ಲಿ ಕೊಟ್ಟಿರ್ತಾರೆ. ಇದನ್ನ ಕೂಡ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ರೆ ಅಂದರೆ ಕೆಳಗಡೆ ಬರ್ತಾ ಹೋದ್ರೆ ಪ್ರೊಸೀಡ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಎಲಿಜಿಬಿಲಿಟಿ ಚೆಕ್ ಅಂತ ಇದೆ. ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಕ್ಕೆ ಅರ್ಹತೆನ ಹೊಂದಿದಿರೋ ಅಥವಾ ಇಲ್ವೋ ಅಂತ ಈ ಒಂದು ಎಲಿಜಿಬಿಲಿಟಿ ಚೆಕ್ ನ ಮುಖಾಂತರ ತಿಳಿದುಕೊಳ್ಳಬಹುದಾಗಿರುತ್ತೆ. ಸೊ ಮೊದಲದಾಗಿರುವಂತದ್ದು ಹೌಸ್ ಹೋಲ್ಡ್ ಆನ್ಯುವಲ್ ಇನ್ಕಮ್ ಅಂತ ಇದೆ ನೋಡಬಹುದು. ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಎಷ್ಟಿರುತ್ತೋ ಅಷ್ಟನ್ನ ಈ ಒಂದು ಬಾಕ್ಸ್ ಅಲ್ಲಿ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಉದಾಹರಣೆಗೆ ನಿಮಗೆ 30,000 ರೂಪಾಯಿನ ಇಲ್ಲಿ ಎಂಟ್ರಿ ಮಾಡಿ ತೋರಿಸ್ತಾ ಇದ್ದೀನಿ. ಕೆಳಗಡೆ 30,000 ಅಂತ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಿಷನ್ ಅಂತ ಇರುತ್ತೆ. ಇಲ್ಲಿ 3 ಆಯ್ಕೆಗಳನ್ನಾಗಿ ಕೊಟ್ಟಿರ್ತಾರೆ. ಇದು ತುಂಬಾ ಮುಖ್ಯವಾಗಿರುವಂತದ್ದು. ಯಾಕೆಂತ ಹೇಳಿದ್ರೆ ನೀವು ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಈ 3ಗಳನ್ನ ನೀವು ಸರಿಯಾಗಿ ತಿಳಿದುಕೊಳ್ಳಬಹುದಾಗಿರುತ್ತೆ. ಸೊ ಮೊದಲದಾಗಿರುವಂತದ್ದು BLC ಅಂತ ಇದೆ ನೋಡಬಹುದು. ಸೊ BLC ಅಂದ್ರೆ ಏನು ಅಂತ ನೀವು ಕೇಳಬಹುದಾಗಿರುತ್ತೆ. ಆಲ್ರೆಡಿ ಇರುವಂತ ಜಾಗದಲ್ಲಿ ನೀವು ಹೊಸದಾಗಿ ಮನೆಯನ್ನ ನಿರ್ಮಾಣ ಮಾಡಬೇಕಾಗಿತ್ತು ಅಂತಂದ್ರೆ ಈ ಒಂದು BLC ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಆಲ್ರೆಡಿ ನಿಮ್ದು ಒಂದು ಜಾಗ ಇರುತ್ತೆ. ಆ ಒಂದು ಜಾಗದಲ್ಲಿ ನೀವು ಹೊಸದಾಗಿ ಮನೆಯನ್ನ ನಿರ್ಮಾಣ ಮಾಡಬೇಕು ಅಥವಾ ಕಟ್ಟಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಸರ್ಕಾರದಿಂದ ಸಹಾಯಧನ ಪಡೆದು ನೀವು ಮನೆಯನ್ನ ಕಟ್ಟಬಹುದಾಗಿರುತ್ತೆ. ಸೊ ಅದು BLC ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ AHP ಅಂತ ಇದೆ ನೋಡಬಹುದು. ಸೊ AHP ಅಂತ ಹೇಳಿದ್ರೆ ಪಾಲುದಾರಿಕೆಯಲ್ಲಿ ಸಿಗುವಂತ ಮನೆ ಆಗಿರುತ್ತೆ ಸ್ನೇಹಿತರೆ. ಪಾಲುದಾರಿಕೆ ಅಂತ ಹೇಳಿದ್ರೆ ಏಜೆನ್ಸಿ ಕಡೆಯವರು ನಿಮಗೆ ಒಂದು ಮನೆಯನ್ನ ನಿರ್ಮಾಣ ಮಾಡಿ ಕೊಡ್ತಾರೆ. ಸೊ ಆ ಒಂದು ಮನೆ ನಿರ್ಮಾಣ ಮಾಡಬೇಕಾಗಿತ್ತು ಅಂತಂದ್ರೆ ಉದಾಹರಣೆಯಾಗಿ 10 ಲಕ್ಷ ರೂಪಾಯಿನ ತೆಗೆದುಕೊಂಡ್ರು ಅಂತ ಇಟ್ಕೊಳ್ಳಿ. ನಿಮ್ಮಿಂದ ಒಂದು ಮನೆ ನಿರ್ಮಾಣ ಮಾಡೋದಕ್ಕೋಸ್ಕರ 10 ಲಕ್ಷ ರೂಪಾಯಿನ ತೆಗೆದುಕೊಂಡ್ರು ಅಂತಂದ್ರೆ ಸರ್ಕಾರದ ಕಡೆಯಿಂದ ಇಲ್ಲಿ ನಿಮಗೆ ಸಹಾಯಧನವಾಗಿ 2.5 ಲಕ್ಷ ರೂಪಾಯಿವರೆಗೂ ಒಂದು ಸಹಾಯಧನ ಸಿಗುವಂತದ್ದು. ಸೊ ಇನ್ನು ಉಳಿದಂತ ಹಣವನ್ನ ನೀವು ಏಜೆನ್ಸಿಗೆ ಕಟ್ಟಬೇಕಾಗಿರುತ್ತೆ. ಇದು AHP ಆಗಿರುವಂತದ್ದು ಸ್ನೇಹಿತರೆ. AHP ಆಯ್ಕೆ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಏಜೆನ್ಸಿ ಕಡೆ ಸಿಗುವಂತ ಮನೆಯನ್ನ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. ಇನ್ನು ಇಲ್ಲಿ ISS ಅಂತ ಇದೆ ನೋಡಬಹುದು. ಸೊ ISS ಅಂತ ಹೇಳಿದ್ರೆ ಬಡ್ಡಿ ಸಹಾಯಧನ ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ ನೀವು ಬಡ್ಡಿ ದರದಲ್ಲಿ ಒಂದು ಸಹಾಯಧನವನ್ನ ಪಡೆದುಕೊಂಡು ನೀವು ಮನೆಯನ್ನ ಕೂಡ ನಿರ್ಮಾಣ ಮಾಡಬಹುದಾಗಿರುತ್ತೆ. ಇದರಲ್ಲಿ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ BLC ಅಂತ ಇದೆ. ಸೊ ಮೊದಲದಾಗಿರುವಂತದ್ದು ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಇರುವಂತ ಜಾಗದಲ್ಲಿ ನಾವು ಹೊಸದಾಗಿ ಮನೆಯನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಇಲ್ಲಿ ಒಂದು ಆಯ್ಕೆ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಒಂದು ಆಪ್ಷನ್ ಕಾಣ್ತಿದೆ ನೋಡಬಹುದು. ನೀವು ಆಲ್ರೆಡಿ ಮನೆಯನ್ನ ಹೊಂದಿದ್ದೀರಾ ಅಂತ ಕೇಳಿರ್ತಾರೆ. ಇಲ್ಲ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಇದು ಕೂಡ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇವೆರಡನ್ನ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ಎಲಿಜಿಬಿಲಿಟಿ ಚೆಕ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ನೋಡಬಹುದು ನಿಮಗೆ ಒಂದು ಆಪ್ಷನ್ ಬಂದಿರುತ್ತೆ. ಆಧಾರ್ ನಂಬರ್ ಅಂತ ಬಂದಿರುತ್ತೆ. ಪ್ಲೀಸ್ ಎಂಟರ್ ಆಧಾರ್ ನಂಬರ್ ಅಂತ ಬಂದಿರುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೇಮ್ ಆಸ್ ಪರ್ ಆಧಾರ್ ಅಂತ ಬಂದಿರುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಹೆಸರು ಇರುತ್ತೋ ಸೊ ಅದೇ ರೀತಿಯಾಗಿ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಆಧಾರ್ ನಂಬರ್ನ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಇಲ್ಲಿ ನೋಡಬಹುದು ಐ ಅಗ್ರಿ ಅಂತ ಇರುತ್ತೆ. ಸೊ ಈ ಒಂದು ಐ ಅಗ್ರಿ ಬಟನ್ ಮೇಲೆ ನೀವು ಟಿಕ್ ಮಾರ್ಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಜನರೇಟ್ OTP ಅಂತ ಬಂದಿರುತ್ತೆ. ಸೊ ಜನರೇಟ್ OTP ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಆ ಒಂದು OTP ನ ನೀವು ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ OTP ನ ಸರಿಯಾಗಿ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಅಂತ ಇದೆ ನೋಡಬಹುದು. ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿರುವಂತಹ ಒಂದು ಪೇಜ್ ಕೂಡ ಇಲ್ಲಿ ಓಪನ್ ಆಗಿರುತ್ತೆ. ಇದು ಆನ್ಲೈನ್ ಅಲ್ಲಿ ಭರ್ತಿ ಮಾಡುವಂತ ನಮೂನಿ ಅಥವಾ ಫಾರಂ ಆಗಿರುತ್ತೆ. ಸೊ ಈ ಒಂದು ಫಾರಂ ನ ನೀವು ಸರಿಯಾಗಿ ಭರ್ತಿ ಮಾಡಿದ್ರೆ ಮಾತ್ರ ನೀವು ಅರ್ಜಿನ ಸಲ್ಲಿಸಕ್ಕೆ ಆಗುವಂತದ್ದು. ಇಲ್ಲಿ ಎಲ್ಲ ವಿವರಗಳು ಕೊಟ್ಟಿರ್ತಾರೆ. ಸೊ ಆ ಒಂದು ವಿವರಗಳಿಗೆ ತಕ್ಕಂತೆ ನೀವು ಇಲ್ಲಿ ಸರಿಯಾಗಿ ಭರ್ತಿ ಮಾಡ್ತಾ ಹೋಗಬೇಕಾಗಿರುತ್ತೆ. ಇಲ್ಲಿ ನೋಡಬಹುದು ಮೊದಲೇದಾಗಿರುವಂತದ್ದು ನಿಮಗೆ ಕಾಣ್ತಾ ಇದೆ ಬೆನಿಫಿಷರಿ ಲೆಡ್ ಕನ್ಸ್ಟ್ರಕ್ಷನ್ಸ್ ಅಂತ ಬಂದಿರುತ್ತೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆಲ್ರೆಡಿ ಇದು ಸೆಲೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೇಮ್ ಆಫ್ ದ ಅಪ್ಲಿಕೆಂಟ್ ಅಂತ ಬಂದಿರುತ್ತೆ. ನೀವು ಆಲ್ರೆಡಿ ನಿಮ್ಮ ಒಂದು ಹೆಸರು ಕೊಟ್ಟಿರುವುದರಿಂದ ಸೊ ನೀವು ಹೆಸರನ್ನ ಮತ್ತೆ ಎಂಟ್ರಿ ಮಾಡುವಂತ ಅವಶ್ಯಕತೆ ಕೂಡ ಇರಲ್ಲ. ನೆಕ್ಸ್ಟ್ ಇಲ್ಲಿ ಆಧಾರ್ ನಂಬರ್ ಅಂತ ಬಂದಿರುತ್ತೆ. ನೀವು ಆಲ್ರೆಡಿ ಆಧಾರ್ ನಂಬರ್ನ ಹಾಕಿ ಲಾಗಿನ್ ಆಗಿರ್ತೀರ. ಸೊ ಅದರಿಂದಾಗಿ ನೀವು ಆಧಾರ್ ನಂಬರ್ನ ಎಂಟ್ರಿ ಮಾಡುವಂತ ಅವಶ್ಯಕತೆ ಕೂಡ ಇರಲ್ಲ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಅಂತ ಬಂದಿರುತ್ತೆ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಸರಿಯಾಗಿ ಇಲ್ಲಿ ಈ ಒಂದು ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಬಂದಿರುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಜನ್ಮ ದಿನಾಂಕ ಇರುತ್ತೋ ಸೊ ಅದೇ ರೀತಿಯಾಗಿ ನಿಮ್ಮ ಜನ್ಮ ದಿನಾಂಕವನ್ನು ಕೂಡ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಜೆಂಡರ್ ಅಂತ ಇರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಮೇಲ್ ಅಥವಾ ಫಿಮೇಲ್
ಮೇಲೋ ಟ್ರಾನ್ಸ್ಜೆಂಡರ್ ಅಂತ ನೀವು ಸರಿಯಾಗಿ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೆರಿಟಲ್ ಸ್ಟೇಟಸ್ ಅಂತ ಬಂದಿದೆ ನೋಡಬಹುದು. ಸೆಲೆಕ್ಟ್ ಮೆರಿಟಲ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮ್ಯಾರಿಡ್ ಇದ್ದೀರಾ ಅಥವಾ ಅನ್ಮ್ಯಾರಿಡ್ ಇದ್ದೀರಾ, ಸಿಂಗಲ್ ಇದ್ದೀರಾ, ಸಪರೇಟೆಡ್ ಆಗಿದ್ದೀರಾ, ವಿಡೋವರ ಅಥವಾ ವಿಡೋನಾ ಅಂತ ಬಂದಿರುತ್ತೆ. ಸೊ ಅದರಲ್ಲಿ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫಾದರ್ಸ್ ನೇಮ್ ಆಸ್ ಪರ್ ಆಧಾರ್ ಅಂತ ಬಂದಿರುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ತಂದೆ ಹೆಸರು ಇರುತ್ತೋ ಸೊ ಅದೇ ರೀತಿಯಾಗಿ ಎಂಟ್ರಿ ಮಾಡಿ. ನಿಮ್ಮ ತಂದೆಯ ಆಧಾರ್ ಕಾರ್ಡ್ ಸಂಖ್ಯೆನ ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ತಾಯಿ ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿರುತ್ತೋ ಸೊ ಅದೇ ರೀತಿಯಾಗಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು. ನಿಮ್ಮ ತಾಯಿಯ ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಕೂಡ ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಬಂದಿರುತ್ತೆ. ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಸ್ಟೇಟಸ್ನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅಥವಾ ಸ್ಯಾಲ್ರಿಡ್ ಇದ್ದೀರಾ, ರೆಗ್ಯುಲರ್ ವೇಜಸ್ ಮಾಡ್ತೀರಾ ಅಥವಾ ಲೇಬರ್ ಇದ್ದೀರಾ, ನಾಟ್ ಎಂಪ್ಲಾಯ್ಡ್ ಅಂತ ನೀವು ಇದರಲ್ಲಿ ನೋಡಿಕೊಂಡು ಸೊ ಇದರಲ್ಲಿ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಆಕ್ಯುಪೇಷನ್ ಆಫ್ ದ ಅಪ್ಲಿಕೆಂಟ್ ಅಂತ ಬಂದಿರುತ್ತೆ. ಕೆಲಸದ ವಿಧವನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಇದರಲ್ಲಿ ಯಾವ ಒಂದು ಕೆಲಸವನ್ನ ಮಾಡ್ತೀರಾ ಸೊ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಬಂದಿರುತ್ತೆ. ನಿಮ್ಮ ಒಂದು ಎಜುಕೇಶನ್ ಏನಾಗಿರುತ್ತೋ ಸೊ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಆಯ್ಕೆ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೋಡಬಹುದು ಹೌಸ್ ಹೋಲ್ಡ್ ಕ್ಯಾಟಗರಿ ಅಂತ ಬಂದಿರುತ್ತೆ. ಆಲ್ರೆಡಿ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ ನೋಡಬಹುದು EWS ಅಂತ. ನೆಕ್ಸ್ಟ್ ಇಲ್ಲಿ ನೀವು ನೋ ಅಂತ ಬಂದಿರುತ್ತೆ. ಆಲ್ರೆಡಿ ನೀವು ಇದನ್ನ ಕೊಟ್ಟಿರ್ತಾರ ನೋ ಅಂತ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಬಹುದು 30,000 ಅಂತ ಆನ್ಯುವಲ್ ಇನ್ಕಮ್ ಕೂಡ ಬಂದಿರುತ್ತೆ. ಇಲ್ಲಿ ಆನ್ಯುವಲ್ ಇನ್ಕಮ್ ಅನ್ನ ನೀವು ಎಂಟ್ರಿ ಮಾಡುವಂತ ಅವಶ್ಯಕತೆ ಕೂಡ ಇರಲ್ಲ. ಅಪ್ಲೋಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಬಂದಿರುತ್ತೆ. ಮುಖ್ಯವಾಗಿ ನೀವು ಇನ್ಕಮ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋನಿನಲ್ಲಿ ಸೇವ್ ಮಾಡಿಟ್ಕೊಂಡಿರುವಂತ ಇನ್ಕಮ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಫೈಲ್ ನ ನೀವು ಆಯ್ಕೆ ಮಾಡ್ಕೊಂಡ ನಂತರ ಅಪ್ಲೋಡ್ ಅಂತಿದೆ. ಸೊ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ರಿಲಿಜನ್ ಅಥವಾ ಧರ್ಮ ಅಂತ ಬಂದಿರುತ್ತೆ. ಸೊ ನಿಮ್ಮ ಒಂದು ಧರ್ಮ ಅಥವಾ ರಿಲಿಜನ್ ಯಾವುದಾಗಿರುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ ನಂತರ ಕೆಳಗಡೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ನೋ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಕ್ಯಾಟಗರಿ ಅಂತ ಬಂದಿರುತ್ತೆ. ಸೆಲೆಕ್ಟ್ ಕ್ಯಾಟಗರಿ ಅಂತ ಇರುತ್ತೆ ನೋಡಬಹುದು. ಜನರಲ್ ಅಥವಾ SC ST OBC ಅಂತ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನೀವು ಯಾವ ವರ್ಗಕ್ಕೆ ಸೇರಿದವರಾಗಿರ್ತೀರಾ ಸೊ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ನೋಡಬಹುದು ನಿಮಗೆ ಪ್ರೆಸೆಂಟ್ ಅಡ್ರೆಸ್ ಅಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಬಂದಿರುತ್ತೆ. ನೀವು ಪ್ರೆಸೆಂಟ್ ಅಥವಾ ಪ್ರಸ್ತುತ ಇರುವಂತಹ ಅಡ್ರೆಸ್ ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಪರ್ಮನೆಂಟ್ ಅಡ್ರೆಸ್ ಅಂತ ಬಂದಿರುತ್ತೆ. ಎರಡು ಸೇಮ್ ಆಗಿತ್ತು ಅಂದ್ರೆ ನೀವು ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ಈಗಿರುವಂತದ್ದು ಅಂತ ಆಗಿತ್ತು ಅಂತಂದ್ರೆ ಸೇಮ್ ಅಂತ ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿ ಹೌಸ್ ಅಥವಾ ಫ್ಲಾಟ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಏರಿಯಾದ ಹೆಸರು ಅಥವಾ ಸ್ಟ್ರೀಟ್ ನ ಹೆಸರನ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಮ ರಾಜ್ಯನ ಕೂಡ ಆಯ್ಕೆ ಮಾಡ್ಕೋಬಹುದು. ಸ್ಟೇಟ್ ನೇಮ್ ಅಂತ ಕೊಟ್ಟಿರ್ತಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯವನ್ನ ಆಯ್ಕೆ ಮಾಡ್ಕೋಬಹುದು. ಕರ್ನಾಟಕ ರಾಜ್ಯವನ್ನ ಆಯ್ಕೆ ಮಾಡ್ಕೊಂಡ ನಂತರ ಕೆಳಗಡೆ ಡಿಸ್ಟ್ರಿಕ್ಟ್ ನೇಮ್ ಅಂತ ಬಂದಿರುತ್ತೆ. ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳು ಕೂಡ ಬಂದಿರುತ್ತೆ. ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸಿಟಿ ಅಂತ ಬಂದಿರುತ್ತೆ. ನಿಮ್ಮ ಒಂದು ಸಿಟಿ ಯಾವುದಾಗಿರುತ್ತೋ ಸೊ ಆ ಒಂದು ಸಿಟಿನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ ಅಂತ ಬಂದಿರುತ್ತೆ. ಇದು ತುಂಬಾ ಮುಖ್ಯವಾಗಿರುವಂಥದ್ದು. ನಿಮ್ಮ ಒಂದು ಪಿನ್ ಕೋಡ್ ಇದರಲ್ಲಿ ನಿಮಗೆ ಬರುತ್ತೆ ಅಂತ ನೋಡಬಹುದು. ಸೊ ಒಂದು ಲಿಸ್ಟ್ ಕೂಡ ಕೊಟ್ಟಿರ್ತಾರೆ. ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಪಿನ್ ಕೋಡ್ ಬಂತು ಅಂತಾರೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಮೊಬೈಲ್ ನಂಬರ್ ಅಂತ ಬಂದಿರುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಇಮೇಲ್ ID ಅಂತ ಕೊಟ್ಟಿದ್ದಾರೆ. ಇದ್ರೆ ನೀವು ಇಮೇಲ್ ID ಹಾಕಬಹುದು, ಇಲ್ಲದಿದ್ರೂ ಬಿಡಬಹುದು. ಸೊ ಇದೇನು ನಿಮಗೆ ಮ್ಯಾಂಡೇಟರಿ ಆಗಿ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಯಾವ ಜಾಗದಲ್ಲಿ ನೀವು ಮನೆಯನ್ನ ಕಟ್ಟಬೇಕು ಅನ್ಕೊಂಡಿರ್ತೀರಾ ಸೊ ಆ ಒಂದು ಜಾಗದ ಅಡ್ರೆಸ್ ನ ಸರಿಯಾಗಿ ನೀವು ಫಿಲ್ ಮಾಡಬೇಕಾಗಿರುತ್ತೆ. ಇಲ್ಲಿ ಫ್ಲಾಟ್ ನಂಬರ್ ಅಂತ ಇರುತ್ತೆ. ಫ್ಲಾಟ್ ನಂಬರ್ ಅಲ್ಲಿ ನಿಮ್ಮ ಒಂದು ಫ್ಲಾಟ್ ನಂಬರ್ ಯಾವ ರೀತಿಯಾಗಿರುತ್ತೋ ಸೊ ಅದೇ ರೀತಿಯಾಗಿ ಇಲ್ಲಿ ಫಿಲ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಏರಿಯಾದ ಹೆಸರನ್ನ ಕೂಡ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಟೇಟ್ ನೇಮ್ ಅಂತ ಬಂದಿರುತ್ತೆ. ನಮ್ಮ ಕರ್ನಾಟಕನ ಆಯ್ಕೆ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಟ್ ನೇಮ್ ಅಂತ ಇರುತ್ತೆ. ಸೊ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಸಿಟಿ ನೇಮ್ ಅಂತ ಇರುತ್ತೆ. ಸಿಟಿ ನೇಮ್ನ ಕೂಡ ನೀವು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಸೊ ಅದೇ ರೀತಿಯಾಗಿ ಪಿನ್ ಕೋಡ್ ಇರುತ್ತೆ ಮತ್ತೆ ಮೊಬೈಲ್ ನಂಬರ್ ಇರುತ್ತೆ. ಇದು ಕೂಡ ಸರಿಯಾಗಿ ನೀವು ಎಂಟ್ರಿ ಮಾಡಬೇಕಾಗಿರುವಂಥದ್ದು. ಸೊ ಎಂಟ್ರಿ ಮಾಡಿದ ನಂತರ ಅಪ್ಲೋಡ್ ಲ್ಯಾಂಡ್ ಡಾಕ್ಯುಮೆಂಟ್ ಅಂತ ಬಂದಿರುತ್ತೆ. ನಿಮ್ಮ ಒಂದು ಆಸ್ತಿಯ ದಾಖಲೆತನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿ. ಇಲ್ಲಿ ಪಕ್ಕದಲ್ಲಿ ಅಪ್ಲೋಡ್ ಅಂತ ಇರುತ್ತೆ. ಸೊ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಫೋನಲ್ಲಿ ಸೇವ್ ಮಾಡಿಟ್ಕೊಂಡಿರುವಂತಹ ಲ್ಯಾಂಡ್ ಡಾಕ್ಯುಮೆಂಟ್ ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಅಪ್ಲೋಡ್ ಅಂತ ಬಂದಿರುತ್ತೆ. ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ದಾಖಲಾತಿ ಇಲ್ಲಿ ಅಪ್ಲೋಡ್ ಆಗುತ್ತೆ ಅಂತ ಮಾಹಿತಿನ ತಿಳಿದುಕೊಳ್ಬಹುದು. ಸೊ ಅದೇ ರೀತಿಯಾಗಿ ನೀವು ಎಷ್ಟು ವರ್ಷದಿಂದ ಆ ಒಂದು ಜಾಗದಲ್ಲಿ ಅಥವಾ ಆ ಒಂದು ಸಿಟಿಯಲ್ಲಿ ಇದ್ದೀರಾ ಅಂತ ನೀವು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಸೊ ಎಷ್ಟು ವರ್ಷದಿಂದ ಇರ್ತೀರಾ ಸೊ ಅಷ್ಟು ವರ್ಷನ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ರೆಸೆಂಟ್ ಹೌಸ್ ಓನರ್ಶಿಪ್ ಅಂತ ಕೇಳಿರ್ತಾರೆ. ಓನ್ ಅಥವಾ ರೆಂಟ ನೋ ಹೌಸ್ ಅಂತ ಕೇಳಿರ್ತಾರೆ. ಸೊ ಓನ್ ಇತ್ತು ಅಂತಂದ್ರೆ ಓನ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಅಂತ ಬಂದಿರುತ್ತೆ. ಕುಟುಂಬ ಸದಸ್ಯರ ವಿವರಗಳು ಅಂತ ನಿಮ್ಮ ಒಂದು ಕುಟುಂಬದಲ್ಲಿ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರ ವಿವರಗಳನ್ನ ಇಲ್ಲಿ ಸರಿಯಾಗಿ ನೀವು ಕೊಡಬೇಕಾಗಿರುತ್ತೆ. ಇಲ್ಲಿ ಅವರ ಒಂದು ಹೆಸರನ್ನ ಸರಿಯಾಗಿ ಫಿಲ್ ಮಾಡಿ. ಅಂದ್ರೆ ಮೊದಲೇದಾಗಿರುವಂತಹ ಒಂದು ಕುಟುಂಬ ಸದಸ್ಯರ ಯಾಡ್ ಮಾಡ್ತಾ ಇದ್ರಿ ಅಂತಂದ್ರೆ ಸೊ ಅವರ ಒಂದು ಹೆಸರನ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಅವರ ಒಂದು ಡೇಟ್ ಆಫ್ ಬರ್ತ್ ನ ಕೂಡ ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ನಿಮಗೆ ರಿಲೇಷನ್ ಏನಾಗುತ್ತಾರೆ ಅಂತ ಅದನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಜೆಂಡರ್ನ ಆಯ್ಕೆ ಮಾಡ್ಕೋಬಹುದು. ಸೊ ಜೆಂಡರ್ನ ಆಯ್ಕೆ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಆಧಾರ್ ನಂಬರ್ನ ಕೂಡ ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಅವರ ಒಂದು ಉದ್ಯೋಗ, ಅವರು ಏನು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಉದ್ಯೋಗವನ್ನ ಕೂಡ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಇದು ಒಬ್ಬ ಸದಸ್ಯರ ವಿವರಗಳನ್ನ ನೀಡಿದ ನಂತರ ನೆಕ್ಸ್ಟ್ ಇನ್ನೊಬ್ಬ ಸದಸ್ಯರನ್ನ ಆಡ್ ಮಾಡಬೇಕು ಅಂತಂದ್ರೆ ಪಕ್ಕದಲ್ಲಿ ಆಡ್ ಅಂತ ಕಾಣ್ತಾ ಇದೆ ನೋಡಬಹುದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇನ್ನೊಬ್ಬ ಸದಸ್ಯರ ವಿವರಗಳನ್ನ ಕೂಡ ನೀವು ಸರಿಯಾಗಿ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ. ಎಷ್ಟು ಜನ ಸದಸ್ಯರು ಇರ್ತೀರಾ ಸೊ ಅಷ್ಟು ಜನರ ಒಂದು ವಿವರಗಳನ್ನ ಇಲ್ಲಿ ಕಡ್ಡಾಯವಾಗಿ ನೀವು ಕೊಡಬೇಕಾಗಿರುವಂತದ್ದು. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಬಹುದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಇಲ್ಲಿ ಕಡ್ಡಾಯವಾಗಿ ನೀವು ಕೊಡಬೇಕಾಗಿರುವಂತದ್ದು. ಬ್ಯಾಂಕ್ ಅಕೌಂಟ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ಹಾಕಿರುವ
ಆಗಿರುವಂಥ ಬ್ಯಾಂಕ್ ಅಕೌಂಟ್ ನಂಬರ್ನ ಮತ್ತೆ ಇಲ್ಲಿ ರೀ ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ IFSC ಕೋಡ್ನ ಕೂಡ ನೀವು ಕಡ್ಡಾಯವಾಗಿ ಕೊಡಬೇಕಾಗಿರುವಂಥದ್ದು. IFSC ಕೋಡ್ನ ಕೊಟ್ಟ ನಂತರ ಗೆಟ್ ಬ್ಯಾಂಕ್ ಡಾಟಾ ಅಂತ ಬಂದಿರುತ್ತೆ. ಸೊ ಈ ಒಂದು ಡಾಟಾ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು IFSC ಕೋಡ್ ಇರುವಂಥ ಬ್ಯಾಂಕ್ ಬ್ರಾಂಚ್ ಮತ್ತು ಬ್ಯಾಂಕ್ ನೇಮ್ ಏನು ಅಂತ ಬಂದಿರುತ್ತೆ, ಇಲ್ಲಿ ಡೈರೆಕ್ಟ್ ಆಗಿ ನೋಡಬಹುದು. ಸೊ ನೆಕ್ಸ್ಟ್ ಇಲ್ಲಿ ನೋಡಬಹುದು ನಿಮಗೆ ನೋ ಅಂತ ಮತ್ತೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಐ ಅಗ್ರಿ ಅಂತ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಈ ಒಂದು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಸೇವ್ ಅಂತ ಕಾಣ್ತಾ ಇದೆ, ಪ್ರಿವ್ಯೂ ಅಂತ ಕಾಣ್ತಿದೆ ನೋಡಬಹುದು. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಅರ್ಜಿ ಯಶಸ್ವಿ ಆಗುತ್ತೆ ಅಥವಾ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಪ್ರಿವ್ಯೂ ಅಂತ ಕೊಟ್ಟರೆ ನಿಮಗೆ ಒಂದು ಪೇಜ್ ಕೂಡ ಬರುತ್ತೆ. ಅಂದರೆ ಪ್ರಿವ್ಯೂ ಯಾವ ರೀತಿಯಾಗಿ ನೀವು ಅರ್ಜಿನ ಸಲ್ಲಿಸಿದ್ದೀರಾ, ಇದೆಲ್ಲನೂ ಸರಿಯಾಗಿದೆಯಾ ಅಂತ ಒಂದ್ಸರಿ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಏನಾದರೂ ತಪ್ಪಾಗಿತ್ತು ಅಂದರೆ ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ನೀವು ಸರಿಯಾಗಿ ಫಿಲ್ ಮಾಡ್ಬೋದಾಗಿರುತ್ತೆ. ಎಲ್ಲನೂ ಕರೆಕ್ಟ್ ಆಗಿತ್ತು ಅಂತಂದರೆ ಸೇವ್ ಅಂತಿದೆ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಅಕ್ನಾಲೇಜ್ಮೆಂಟ್ ಕಾಪಿ ಅಥವಾ ರೆಫರೆನ್ಸಿ ಆಗಿ ಒಂದು ಕಾಪಿನ ಕೊಡ್ತಾರೆ. ಸೊ ಆ ಒಂದು ಕಾಪಿನ ಕೂಡ ನೀವು ಇಟ್ಕೋಬೋದಾಗಿರುತ್ತೆ. ಸೊ ಆ ಒಂದು ಕಾಪಿನ ನೀವು ಕೊಂಡ್ರೆ ನಿಮಗೆ ಮುಂದಿನ ದಿನದಲ್ಲಿ ತುಂಬ ಹೆಲ್ಪ್ ಆಗುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಏನಾಗಿದೆ ಅಂತ ತಿಳಿದುಕೊಳ್ಬೋದಾಗಿರುತ್ತೆ. ನಿಮ್ಮ ಒಂದು ಅರ್ಜಿ ಅಪ್ರೂವಲ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ. ಸೊ ಆ ಒಂದು ರೆಫರೆನ್ಸಿ ನಂಬರಿಂದನೇ ನೀವು ತಿಳಿದುಕೊಳ್ಬೋದಾಗಿರುತ್ತೆ. ಸೊ ಆ ಒಂದು ರೆಫರೆನ್ಸಿ ನಂಬರ್ ಅಥವಾ ಅಕ್ನಾಲೇಜ್ಮೆಂಟ್ ಕಾಪಿನ ನೀವು ಇಟ್ಕೊಂಡಿರಿ. ಮುಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು ಅಂತ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿದರೆ ತುಂಬ ಉಪಯುಕ್ತ ಆಗಿರುವಂಥ ಮಾಹಿತಿಯಾಗಿದೆ. ಸೊ ಅದರಿಂದಾಗಿ ದಯವಿಟ್ಟು ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ರಿಗೂ ಶೇರ್ ಮಾಡೋದ್ರ ಮೂಲಕ ಈ ಒಂದು ಮಾಹಿತಿನ ಎಲ್ರಿಗೂ ತಿಳಿಸಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಅದರಿಂದಾಗಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸೊ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.